ಬಹಳ ದೊಡ್ಡ ಬಂಡೆಗಲ್ಲಿತ್ತು. ರಸ್ತೆ ಬದಿಗೆ ಹೋಗ್ತಿತ್ತು ಸಾಕಷ್ಟು ಜನ. ಆ ಬಂಡೆ ಸುತ್ತೆಲ್ಲ ಹೂವಿನ ಗಿಡಗಳಿತ್ತು. ಹೂ ಅಂತಿದಂತ ಕಲ್ಲಿಗೆ ಒಂದ್ ದಿವ್ಸ ಯಾರಿಗಾರಿ ಉಪಯೋಗ ಆದೇನು? ಒಂದು ಸಲರೇ ಯಾರಿಗಾರಿ ಉಪಯೋಗ ಆಗಿದೇನು? ನಾನು ನೋಡ ದಿನನಿತ್ಯ ಅರಳತನ, ಅವನಿಗೆ ಹೋಗಿ ಮುಡಿಗಿರ್ತಾನ, ಅರಳತನ ಹೋಗಿ ಮುಡಿಗಿರ್ತಾನ. ಹಿಂಗ ನಿತ್ಯ ಚುಚ್ಚಿ ಚುಚ್ಚಿ ಮಾತನಾಡಕತ್ತದ. ನಾನು ನಿನ್ನ ಹೇಳಿ ನಿಮಗೆ ಏನು, ಕಾಲಾಗ ಚುಚ್ಚಿದು ಮುಳ್ಳು ತಕ್ಕೊಳಕ್ ಬರ್ತದೆ, ಮಾತು ಚುಚ್ಚಿತ್ತಂದ್ರೆ ಏನು ಮಾಡೋದ್ರಿ? ಅದಕ್ಕೆ ಚುಚ್ಚು ಮಾತಾಡಬಾರ್ದಪ್ಪ, ಮನಸ್ಸನ್ನು ಅರಳಿಸ್ತಕ್ಕಂಥ ಮಾತುಗಳಾಗಬೇಕಂತ ಶಾಸ್ತ್ರ ಹೇಳ್ತದೆ. ನಾವು ಚುಚ್ಚು ಮಾತಾಡೋರಾಗಿದ್ದೀವಿ. ಕರೆ ಹೇಳ್ರು ಯಾರಿಗಿರೆ? ಬಹುತೇಕ ಬಂಧುಗಳೇ, ಬಂಗಾರ ಹಾಕೋರಿಗೆ ದೇವ್ರು ಒಲಿತಾನನ್ರಿ, ಗುಡಿ ಕಟ್ಟೋರಿಗೆ ದೇವ್ರು ಒಲಿತಾನನ್ರಿ, ಉಪವಾಸ ಮಾಡೋರಿಗೆ ದೇವ್ರು ಒಲಿತಾನನ್ರಿ, ದಂಡವತ್ ಹಾಕೋರಿಗೆ ದೇವ್ರು ಒಲಿತಾನನ್ರಿ, ಮತ್ತೆ ಯಾರಿಗೆ ಒಲಿತಾನ್ರಿ? ಅಲ್ರಿ ಇಟ್ಟೆಲ್ಲ ಪಟ್ಟಿಗೋಳಿ ಮಾಡಿದೀವಿ, ಗುಡಿ ಕಟ್ಟಾಕತ್ತಿದ್ವಿ, ಜಾತ್ರೆ ಮಾಡಾಕತ್ತಿದೀವಿ, ದೇವ್ರು ಒಲಿದ್ರೆ ಹೆಂಗಿರತ್ತೆ ಚೇರ್ಮನ್? ಮತ್ತು ನಾನು ಕೇಳ್ರಿ ಏನ್ ಹೇಳ್ಬೇಕು ನಾನು? ಬಂಗಾರ ಹಾಕೋರಿಗೆ ದೇವ್ರ ಒಲಿದಿಲ್ಲ, ಉಪವಾಸ ಮಾಡೋರಿಗೆ ದೇವ್ರ ಒಲಿದಿಲ್ಲ, ದಂಡವತ್ ಹಾಕೋರಿಗೆ ದೇವ್ರ ಒಲಿದಿಲ್ಲ. ಮತ್ತೊಬ್ಬರ ಮನೆಯನ್ನು ಮುರಿಯದೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ ನಿನ್ನ ಬದುಕು ಸಾಗಿಸು. ದೇವರ ನಿನ್ನ ಹುಡ್ಕೊಂತ ಬರ್ತಾನಪ್ಪ, ನಿನ್ನ ಹುಡ್ಕೊಂತ ಬರ್ತಾನೆ. ಇನ್ನೊಬ್ಬರಿಗೆ ಚುಚ್ಚಬೇಡ ಅಂತ. ಮಾತು ನಿಂದು ಚುಚ್ಚಬೇಡ, ಮಾತು ಚುಚ್ಚಬಾರ್ದಂತ. ಸೊಮ್ಮೆರಿ ಚಪ್ಪಾಳಿ ಹೊಡೆದ ರಾಟಿ ಆಗಬಾರ್ದು. ಮಾತಾ ಚುಚ್ಚಬಾರ್ದಂತ. ಅದಕ್ಕೆ ಬಂಧುಗಳು ನಿತ್ಯ ಚುಚ್ಚಾಕ್ ಹತ್ತಿದು. ಏನು ಉಪಯೋಗ? ಇಂಥ ಆಕಾರ ಇಟ್ಕೊಂಡಿದ್ದಿ, ಯಾರಿಗಾರ ಉಪಯೋಗ ಬಂದಿದೆ ಅಂತ ಹೇಳಿ ಬೈಲಿಕ್ಕತ್ತ ಕಲ್ಲಿಗೆ. ಒಂದು ದಿವಸ ಪ್ರಸಂಗ ಏನು ಬಂತು, ಇಂಥದ್ದು ಅರಣ ಸಿದ್ದಪ್ಪನಂತ ದೊಡ್ಡ ಗುಡಿ ಕಟ್ಟಿದ್ದ ಯಜಮಾನ. ಒಳಗೆ ಪುಣ್ಯಾತ್ಮರೇ ಮೂರ್ತಿ ಮಾಡಕ್ಕೆ ಕಲ್ಲು ಬೇಕಾಗಿತ್ತು. ಆ ಶಿಲ್ಪಕಾರ ಎಲ್ಲ ಕಣಿ ಸುತ್ತಾಕಿದ ಎಲ್ಲಿ ಸಿಗಲಿಲ್ಲ. ಇಲ್ಲಿದ ಹಾದ ನಡೆದಿದ್ದ, ಸುತ್ತೆಲ್ಲ ಹೂವಿನ ಗಂಟೆ, ನಡುವು ಕಲ್ಲು ನೋಡಿದ. ಶಿಲ್ಪಕಾರನ ಕಣ್ಣೊಳಗ ಆ ಕಲ್ಲಿನೊಳಗಿನ ದಿವ್ಯ ಶಕ್ತಿ ಅರಳಿ ಬಿಟ್ಟಿತ್ತು. ಸಾವುಕಾರ ಮನಿ ಮುಂದೆ ದೊಡ್ಡ ಕಲ್ಲು ಬಿದ್ದಿತ್ತಂತ. ಈ ಶಿಲ್ಪಕಾರ ಹಾದ ಹೊಂಟಿದಂತ, ನಿತ್ಕೊಂಡು ನೋಡಿದಂತ. ಸಾವುಕಾರ ಕಲ್ಲು ಕೊಡ್ತೀನಂದತ್. ಅದೇನ್ ಮಾಡೋದು? ತಗೊಂಡು ಹೋಗಂದತ್. ಆ ಕಲ್ಲು ತಗೊಂಡು ಹೋಗಿ ಮೂರ್ತಿ ಕೆತ್ತಿದ. ಹಲವು ದಿನಗಳ ಪರ್ಯಂತ ಕೆತ್ತಿದ. ಸುಂದರವಾಗಿರ್ತಕ್ಕಂಥ ಆಕಾರ ತಯಾರಾಯಿತು. ಒಂದು ಸುಂದರವಾಗಿರ್ತಕ್ಕಂಥ ರಾಮಲಲ್ಲನ ಮೂರ್ತಿ ತಯಾರಾಗಿತ್ತು. ಜಗತ್ತು ನೋಡಾಕ ಬರಕೈತಿ ಜಗತ್ತು. ಅವಾಗಿ ಸಾವುಕಾರ ಹೋದತ್ತು ನೋಡ್ಲಕ್ಕ. ಏನು ಭಾರಿ ಮಾಡಿದೆಪ್ಪ, ಏನು ಭಾರಿ ಮೂರ್ತಿ. ನಾ ಏನು ಭಾರಿ ಮೂರ್ತಿ ಮಾಡ್ತಾನೆ ಸಾವುಕಾರ, ಆವತ್ತು ನೀ ಕಲ್ಲು ಕೊಡ್ಲಿ ಅಂದ್ರೆ ಎಲ್ಲಿದು ಮಾಡ್ತೇನೆ ಅಂದ. ಹಂಗ ಈ ಕಲ್ಲ ಮಾಡೋ ಶಿಲ್ಪಕಾರನ ಕಣ್ಣೊಳಗ ಅರಳಿತ್ತು. ನೀವಂತಿರ ಕಲಾಕಾರನ ಕುಂಜದೊಳಗ ಅರಳತಂತ. ಕುಸುಮ ಎಲ್ಲಿ ಅರಳತದ ಅಂತ ಕೇಳಿದ್ರ ಬಾಳ ಮಂದಿ ಹೇಳ್ತಾರ, ಹೂವು ಬಾಡಲಾರ್ದಂತ ಜಾಗ ಯಾವ್ದ್ರಿ? ಅರಳಿರ್ತಕ್ಕಂಥ ಹೂವ ಬಾಡಲಾರ್ದಂತ ಜಾಗ ಯಾವ್ದ್ರಿ? ದೇವ್ರ ಗುಡಿ ಪಾದ ಅಂತೀವಿ, ಹೆಣ್ಮಕ್ಳ ಮುಡಿ ಅಂತೀವಿ. ಬಾಡತಾವಿಲ್ರಿ. ಬದುಕಂದ್ರ ಪುಣ್ಯಾತ್ಮರೇ ಉದಯ ಸೂರ್ಯ ಮುಣುಗುತ್ತದ, ಅರಳಿದ ಹೂವ ಬಾಡ್ತದ. ಬಾಡಲಾರ್ದಂತ ಜಾಗ ಯಾವದ್ರಿ? ಅದೇ ಒಬ್ಬ ಕಲಾಕಾರನ ಕುಂಜದೊಳಗೆ ಪುಣ್ಯಾತ್ಮರೇ ಹೂವ ಎಂದೂ ಬಾಡುವುದಿಲ್ಲ. ಬದುಕು ಬಾಡಲಾರ್ದಂಗ ನೋಡಬೇಕಾಗಿತ್ತಂದ್ರ ಒಬ್ಬ ತಪಸ್ಸಿಯ ಕಣ್ಣಲ್ಲಿ, ತಪಸ್ಸಿಯ ಬದುಕಿನಲ್ಲಿ ನಮ್ಮ ಬದುಕೆಂದೂ ಬಾಡೋದಿಲ್ಲ ಅಂತ ಕರೀತಾರೆ. ತಪಸ್ಸಿ ಇರಬೇಕು. ಬದುಕು ಬಾಡಲಾರ್ದಂಗ ಹೋಗಬೇಕಾಗಿತ್ತಂದ್ರ ಶ್ರಮ ಅಂತಕ್ಕಂಥದ್ದು, ಶ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡ್ರಿಬೇಕು ಪುಣ್ಯಾತ್ಮರೇ, ಒಟ್ಟಿದ ಬಣಿವೆ ಕಟ್ಟಿದ ಕರ ತಿಂತಂತ. ಅದೇ ನಿತ್ಯ ಶ್ರಮ ಮಾಡಿದ, ನಿತ್ಯ ಕಾಯಕದಿಂದ ಹೊಸಾದ ನಿತ್ಯ ಬರ್ತಿತ್ತಂದ್ರ ಅವನಂತ ಶ್ರೀಮಂತಿ ಜಗತ್ತಿನಾಗ ಯಾರಿಲ್ಲ ಅಂತ ಹೇಳ್ತಾರೆ. ಕಷ್ಟ ಶ್ರಮ ಬರ್ಬೇಕು. ಅವಾಗ ಶಿಲ್ಪಕಾರ ನೋಡಿದ, ಆ ಕಲ್ಲು ತಗೊಂಡು ಸ್ವಚ್ಛ ತೊಳೆದ. ಗಾಡ್ಯಾಗಿಟ್ರು, ಮೆರೆಸ್ಕೋತ ಹೊಂಟ್ರದನ್. ನೀವು ಅಂತೀರಿಲ್ಲ ಪಟಕಾದ ಕಾಕಗಳು, ತಿಪ್ಪಿ ನೋವು ಉಪ್ರಿ ಹಾಕತಿ ಅಂತ. ತಿಪ್ಪಿ ನೋವು ಗಾಡ್ಯಾಗ ಕೊತ್ತ ಹೋಗ್ತದೋ, ನಂದು ಒಮ್ಮೆ ಹಣಿಬಾರ ತೆರಿತಂದ್ರ ನೋಡಂತಾರ. ಹಣಿಬಾರ ನಂಬ್ಕೊಂಡು ಕುಂಡವ್ ಸಾಧಕಲ್ಲಂತ. ಹಣಿಬಾರ ನಂಬ್ಕೊಂಡು ಕುಂದವ್ ಸಾಧಕಲ್ಲ, ತನ್ನ ಶ್ರದ್ಧೆ, ತನ್ನ ಶ್ರಮವನ್ನು ನಂಬಿ ಬದುಕವ ನಿಜವಾದ ಸಾಧಕ ಅಂತ ಕರೀತಾರೆ. ನಾನು ಹಣಿಬಾರ್ದಾಗ ತಬಲ ಬಾರಿಸೋದೈತಿ, ಸುಮ್ ಕೂತಿರೋ ಬರ್ತಿತ್ತಂದ್ರ ಅದು ಅವ್ರು ಹೋಗಿ ಕ್ಲಾಸ ಮಾಡ್ಬೇಕು. ಹೌದಲ್ರಿ? ನೋಡಿರ್ಬೇಕು. ನಿಮ್ಗೆ ತಿಳ್ದಂಗೆ ಹೇಳ್ಬೇಕಾರ, ಈ ಕಾಡಿನಾಗ ಶಿವ ಐತಿ. ಹೌದಲ್ರಿ? ಕಾಡಿನಾಗ ಶಿವ ಐತಿ. ಸುಮ್ಮ ಬಾಯಿ ತರ್ಕೊಂಡ್ ಕೂತ್ರ ಅದು ಬ್ಯಾಟಿ ಬಂದು ಬೀಳ್ತಾವನ ಅದ್ರ ಬಾಯಾಗ ಬೀಳ್ತಾವ್ರಿ. ಹಿಂಗ್ ಬಾಯಿ ತೆರ್ಕೊಂಡ್ ಕೂತಿದತ್ತ, ಗಿಡದಾನ ಹಣ್ಣು ಹರಿದು ಬೀಳ್ತೈತೆ.
ಗಿಡ ಏರ್ಬೇಕು, ಹರ್ಕೋಬೇಕು. ಹೌದಿಲ್ಲ? ಹರ್ಕೋಬೇಕಲ್ರಪ್ಪ? ಹೌದಿಲ್ಲ? ಪಾಸ್ ಆಗ್ಬೇಕಾರೆ ಪೇಪರ್ ಬರಿಬೇಕಿಲ್ಲ? ಪೇಪರ್ ಬರಿಬೇಕಾರೆ ಸಾಲಿಗೆ ಹೋಗ್ಬೇಕಿಲ್ಲ? ಯಾವ ಗುರುವಿಗೆ ಒಂದು ಮರು ಉತ್ತರ ನೋವಾಗಲಾರ್ದಂಗ ನಡ್ಕೊಂಡಂದ್ರೆ ಅವನು ನಿಜವಾಗಿರತಕ್ಕಂಥ ವಿದ್ಯಾರ್ಥಿ. ತಾಯಿ ತಂದಿಗೆ ಮರಳಿ ಉತ್ತರ ಕೊಡ್ಲಾರ್ದಂಗ, ತಾಯಿ ತಂದೆ ಮನಸ್ಸನ್ನು ನೋಯಿಸಲಾರ್ದಂಗ, ತಾಯಿ ತಂದೆಯ ಸೊನ್ನೆ ಅರ್ಥ ನಡೀತಿದಂದ್ರೆ ಅವನು ನಿಜವಾಗಿರ್ತಕ್ಕಂಥ ಮಗ ಅಂತಿರ್ತಾರ. ಹಾಳಾಗಿ ಹೋಗ ಕಣಂತ ಲಟ್ಕಿ ಮುರಿತಾರಲ್ಲ, ಅಂತ ಮಕ್ಕಳಿದ್ನವ್ರು ಏನ್ ಮಾಡಕ್. ಆದರೆ ಏಕಲವ್ಯ ಎಂತ ಮಗ ಅದ, ಇವತ್ತಿಗೆ ಹೆಸರು ಉಳಿತಿಲ್ರಿ. ಹಂಗ ಪುಣ್ಯಾತ್ಮರೇ ಒಮ್ಮೆ ಬರ್ತದ, ಕಲ್ಲ ಗಾಡಿಯೊಳಗೆ ಕುಂತು ಮೆರವಣಿಗೆ ನಡೀತು. ಹೋದ, ಕಟದ ಸುಂದರವಾದ ಮೂರ್ತಿ ಆಯ್ತು. ಆ ಸುಂದರವಾದ ಮೂರ್ತಿ ಪುಣ್ಯಾತ್ಮರೇ ಮತ್ತದಕ್ಕೆ ಮೆರವಣಿಗೆ ನಡೀತು. ಮೆರವಣಿಗೆ ಮಾಡಿದ್ರು, ತಂದ ಎಣ್ಣೆ ಹೆಚ್ಚಿ ಎರಕಿದ್ರು, ಅಭಿಷೇಕ ಮಾಡಿದ್ರು. ಅದಕ್ಕೆ ಪುಣ್ಯಾತ್ಮರೇ ರುದ್ರ ಹೋಮಾದಿಗಳನ್ನು ಮಾಡಿದ್ರು. ತಂದು ಒಳಗೆ ಕುಣಿಸೋ ಕಾಲಕ್ಕ ಬಂಧುಗಳೇ ಬಂಗಾರದ ಆಭರಣ ಹಾಕಿದ್ರು. ಕಲ್ಲಿಗೆ ಬಂಗಾರಾಭರಣ ಹಾಕಿ ಇದೇ ಹೂವಿನ ಗಿಡದಂದೆಲ್ಲ ಹೂ ಜೋಡಿಸಿ ಮಾಲೆಯನ್ನು ಕಟ್ಟಿ ಕೊರಳಾಗ ಹಾಕೋ ಕಾಲಕ್ಕ ಕಲ್ಲು ಹೇಳಿತಂತ, ನೀ ಒಂದ್ ದಿವ್ಸ ನಿನ್ನ ಆಯುಷ್ಯ ಇಟ್ಟು ಮೆರೆದಾಡಿದಿ, ನಾ ಇನ್ನು ಮ್ಯಾಲತ್ತು ಭೂಮಿ ಇರುವವರೆಗೆ ನಾ ಅಮರವಾಗಿರ್ತಾನೆ ದೇವರು ಅನ್ನೋ ಕಾಲಕ್ಕ ಅದಕ್ಕೆ ಯಾರನ್ನು ನೋಡಿ ತಾತ್ಸಾರ ಮಾಡಬೇಡ ಅಂತಕ್ಕಂಥ ಮಾತು. ಕಷ್ಟ ಸಹಿಸ್ಕೋಬೇಕು, ತಪಸ್ಸು ಅಂತ ಕರೀತಾರೆ. ಹಂಗ ಪಡದಾನ ಸಿದ್ಧ ಬಂಧುಗಳೇ, ಗುರು ಹೇಳಿದ ನಿನ್ನ 1700 ಸಿದ್ಧರಿದ್ದೀರಪ್ಪ, ನೀವು ದಿನಾ ಒಬ್ಬ ಬಂದು ನನ್ನೂರಿಗೆ ಬರ್ಬೇಕಂದ್ರೆ ಸಾಧ್ಯ ಇಲ್ಲ, ನಾನು ಬರುದಿಲ್ಲಂದ. ಆದ್ರೆ ಆತ ಹೇಳಿದ, ತಂದೆಗೆ ಮಾತು ಕೊಟ್ಟು ಬಂದೀನಿ, ನನ್ನ ಗುರಿ ನನ್ನ ಕನಸು ಏನು ತಕ್ಕಿದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು. ತನು ನಿನ್ನದು, ಜೀವ ನಿನ್ನದು, ಮನ ನಿನ್ನದಂತ ದಾಸರು ಹೇಳ್ತಾರೆ. ಎಲ್ಲ ನೀ ಕೊಟ್ಟದಪ್ಪ, ನಂದೇನೈತಿದ್ರೆ ನಿನಗಾಗಿ ಸಮರ್ಪಣೆ ಮಾಡ್ಬೇಕಂತಕ್ಕಂಥದ್ದು, ನಿನ್ನ ಒಯ್ಬೇಕು ಅಂತಕ್ಕಂಥ ಭಾವ ಒಂದೇ ಒಂದು ತಿಳ್ಕೊಂಡು ಮಾಲಗಂಬಕ್ಕೆ ಕಾಲು ಹಾಕಿದ್ದ, ತಲಿ ತಳಗ ಮಾಡಿದ. 12 ವರ್ಷ ಸೋಮಲಿಂಗ ಅಂತ ಬಾಯಿದಿಂದ ಬರ್ತಿತ್ತಂತ. ಮುಂದೆ ಹೋಗಿ ಉಸಿರೆಲ್ಲ ನಿಂತಿತ್ತ, ಕಣ್ಣಾಗ ಜೀವ ಉಳಿದಿತ್ತಂತ. ಎಲುವಿಂದ ಪುಣ್ಯಾತ್ಮರ ಸೋಮಲಿಂಗ ರೋಮ ನುಡಿತಿದಂತ. ಆ ತಪಸ್ಸನ್ನು ನೋಡಿ, ಆ ತ್ಯಾಗವನ್ನು ನೋಡಿ, ಆ ಶ್ರಮವನ್ನು ನೋಡಿ ಆ ಮಾನುಭಾವ ಪುಣ್ಯಾತ್ಮರ ಲಿಂಗದ ರೂಪದಲ್ಲಿರ್ತಕ್ಕಂಥ ಭಗವಂತ ಪ್ರತ್ಯಕ್ಷ ದರ್ಶನ ಕೊಟ್ಟ. ನಿನ್ನ ಶ್ರಮಕ್ಕೆ, ನಿನ್ನ ತಪಸ್ಸರಿಗೆ, ನಿನ್ನ ಭಕ್ತಿಗೆ ನಾನು ಮೆಚ್ಚನಿಪ್ಪ, ನಡಿ ನಿನ್ನ ಸಂಗಾಟ ಬರ್ತನಂತಕ್ಕಂಥ ಮಾತ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ತಪಸ್ಸು ಬೇಕು. ಬಹುತೇಕ ನಿಮ್ಮ ಹೊನ ಸಿದ್ದಪ್ಪ ಕೌಲು ಕೊಟ್ಟಾನ. ಯಾರಿಗೆ? ನಿಮ್ಮ ಇದೇ ಪೂಜಾರಿ ಮನೆಯವ್ರಿಗೆ. ಏನು ಕೌಲು ಕೊಟ್ಟಾನು? ದವಾಖಾನೆಗೆ ಹೋದ ಹಾಕಿರ ಆಪರೇಷನ್ ಮಾಡ್ಬೇಕಂದಾರ. 70,000 ರೊಕ್ಕ ಹೇಳ್ಯಾರ. ಇಲ್ಲಿ ನಮ್ಮ ಊರಾಗ ಜಾತ್ರೆ ಐತ್ರಿ, ಜಾತ್ರೆ ಮುಗಿಸ್ಕೊಂಡು ಬಂದು ಅಡ್ಮಿಟ್ ಆಗ್ತೀವಿ ಅಂತ ಅವ್ರು ಅಂದಾರ. ಜಗತ್ತೆಲ್ಲ ಕೌಲ್ ಹಸ್ತೈತಿ, ನಾನು ಒಟ್ಟು ಕೌಲ್ ಹಚ್ಬೇಕಂತ ಹೇಳ್ಯಾರ ಅವ್ರು. ಕೌಲ್ ಕೇಳೋರು ಮೊದಲು ಶಾಣೆ ಬೇಕು. ನೀನು ತಕ್ಕೋತೀವ, ನಾ ದವಾಖಾನೆಗೆ ಹೋಗೋತಿ ಕೇಳಿರತ್ತ. ನೀ ತಕ್ಕೋತೀವ, ದವಾಖಾನೆಗೆ ಹೋಗೋತಿ ಅಂದ್ರ ನಂದನ ತಕ್ಕೋತನತ್ತು ಬಲ ಕೊಟ್ಟ. ತಕ್ಕೋಬೇಕಾದ್ರೆ ನಮ್ಮಿಂದ ಏನ್ ಮಾಡ್ಬೇಕಣ್ಣ? 21 ದಿವ್ಸ ಮಡಿಲಿ ಬಂದು ಸುತ್ತಾಕಿ ಹೋಗಿಬಿಡಂದ್ರತ. ಈಗ 10 ದಿವ್ಸ ಆಗೈತಿ, ಅವ್ರದ್ದೆಲ್ಲ ಬಾವು ಇಳ್ದೈತ, ಎಲ್ಲ ಇಳ್ದೈತ. ತಪಸ್ಸು, ದುಡಿಮೆ. ಭಗವಂತಗೆ ಏನ್ ಬೇಕಾಗೈತಿ ಅಂದ್ರೆ ಪುಣ್ಯಾತ್ಮರೇ ಶುದ್ಧ ಭಾವ. ನಾನು ನಿನ್ನ ನಂಬೇನೆ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರ, ಅಂಬಿಗ ನಾ ನಿನ್ನ ನಂಬಿನೋ, ಹರಿಗೋ ಲಂಬಿಗ ನಾ ನಿನ್ನ ನಂಬಿನೋ, ತೇಲಿಸೋ ಇಲ್ಲ ಮುಳುಗಿಸೋ. ದುಡಿದ ಕರ್ತವ್ಯ ಅಷ್ಟ ನಂದೈತಿ, ನಿನಗೆ ಪಗಾರ ಕೊಡಂತ ಕೇಳಕ್ ಬಂದಿಲ್ಲ. ನಾ ಇಲ್ಲಿ ಫಲ ಬೇಡ್ಲಿಕ್ಕೆ ಬಂದಿಲ್ಲ, ನಾನು ದುಡಿದಷ್ಟ ನನ್ನ ಕರ್ತವ್ಯ ಐತಿ. ಬಂಧುಗಳೇ, ತಾಯಿ ಮಗನನ್ನು 9 ತಿಂಗಳು ಹೊತ್ತಾಳ, ಏನೆಲ್ಲ ಮಾಡ್ಯಾಳ. ನಾಳೆ ನನ್ನ ಮಗ ಹಿಂಗ ಆಗ್ತಾನಂತ ಕನಸ ಕಂಡಿಲ್ಲ. ಮಗನನ್ನು ಉನ್ನತೀಕರಿಸ್ಬೇಕು, ಎತ್ತರಕ್ಕೆ ಬೆಳೆಸ್ಬೇಕು ಒಂದೇ ಅದೇ ಆ ತಾಯಿ ತಪಸ್ಸು. ಪುಣ್ಯಾತ್ಮರ ಮಗನಿಗೆ ನೆನಪಾಯ್ತು ಅಂದ್ರ ಅದು ನಿಜವಾಗಿರ್ತಕ್ಕಂಥ ಮಗ ಆತ, ಮಕ್ಕಳಾತ, ಇಲ್ಲದ್ರೆ ಇಕ್ಕಳಾಗ್ತಾವ. ನಿಜವಾದ ಮಕ್ಕಳಾಗ್ಬೇಕಾರೆ ತಾಯಿ ತಂದೆ ತಪಸ್ಸು ಅಂತಕ್ಕಂಥದ್ದು ಗೊತ್ತಾಗ್ಬೇಕು. ನನ್ನ ಬೆಳವಣಿಗೆ ಒಳಗ ನನ್ನ ತಾಯಿ ತಂದೆ ತಪಸ್ಸು ಐತಲ್ಲ, ಆ ತಪಸ್ಸನ್ನು ಅರಿವು ನಮಗಿರ್ಬೇಕಂತಕ್ಕಂಥದ್ದು ಕಲ್ಪನೆಗೆ ಬರಬೇಕು. ಅದಕ್ಕೆ ಬಂಧುಗಳೇ, ಈ ಬೆಳಗಿನ ಜಾವ ನೀವು ಹೊಲಕ್ಕೆ ಹೋಗ್ತೀರೇನು? ಎಲ್ಲರೂ ಹೊಲಕ್ಕೆ ಹೋಗ್ತೀರಿ? ಈ ಹುಲ್ಲಿನ ಎಲೆ ಮ್ಯಾಲ ಒಂದು ಇಬ್ಬನಿ ಬಂದು ಬಿದ್ದಿರ್ತೈತಿ, ನೋಡಿರೇನು? ನನಗೇನು ಸಂಶಯ ಐತಿ, ಈಗ ಹೊಲಕ್ಕೆ ಹೋಗೋರು ಭಾಳ ಕಡಿಮೆ ಅದಾರು. ಈ ಕಡೆ ಒಂದು ತುಸು ಮಂದಿ ಇರ್ಬೇಕು, ಇವ್ರು ಲೀಲಾವಾಗಳದು ಅಂಟಾರ. ಆ ಇಬ್ಬನಿ ಪುಣ್ಯಾತ್ಮರೇ ಆ ಎಲಿ ಮೇಲೆ ಕೂತ್ಕೊಂಡು ಅಂತಿತ್ತು. ನಾ ಇಲ್ಲಿ ಯಾಕೆ ಕುಂತತಿ ಗೊತ್ತತೇನ?
ಆ ಆ ಹುಲ್ಲು ಕೇಳ್ತತ, ನೀ ಯಾಕೆ ಕೂತಿದಿ, ಯಾಕೆ ಕುಂತಿದಿ? ನಾ ಯಾಕೆ ಕುಂತದ ನಿನಗೆ ಗೊತ್ತೈತೇನು? ಅವ ಸೂರ್ಯ ಬರೋ ಸಲುವಾಗಿ ಕೂತೀನಿ, ಸೂರ್ಯ ಬರೋ ಸಲುವಾಗಿ ಕೂತಿ. ಅವ ಬಂದಂದ್ರೆ ಆವಿಯಾಗಿ ಮೇಲೆ ಹೋಗ್ಬಿಡ್ತಾನೆ. ನಾನ ಚೆಲ್ಲಿ ಬಿಟ್ನಿ ಅಂದ್ರೆ ಎಲ್ಲಿ ಹೋತಿ ಅಂತ ಕೇಳ್ತದ ಹುಲ್ಲು. ನಾ ಚೆಲ್ಲಿನಂದ್ರೆ ಭೂಮಿಯಾಗ ಹೋಗ್ತಾನ. ಭೂಮಿಯಾಗ ಮತ್ತ ನನ್ನಂತ ಸಣ್ಣ ಸಣ್ಣ ಹನಿಗಳದಾವ. ಆ ಸಣ್ಣ ಹನಿಗಳನ್ನು ಸೇರ್ಕೋತಾನ, ಜರಿ ಆಗತ್ತಾನ, ಕೆರೆ ಆಗತ್ತಾನ, ಹಳ್ಳ ಆಗತ್ತಾನ, ಹೊಳೆ ಆಗತ್ತಾನ, ಮತ್ತ ಮೇಲೆ ಬಂದ ನಾನು ಮೇಲೆ ಸೇರ್ತಾನಂತಕ್ಕಂಥ ಮಾತ ಹನಿ ಹೇಳಿತತ್ತ. ಸಣ್ಣ ಹನಿ ರೀ, ಹನಿ. ಅಲ್ಲಿ ನದಿ ಹುಟ್ಟಾಗಿ ಎಷ್ಟು ದೊಡ್ಡದೈತೇನ್ರಿ ಅದು? ಯಾವ ನದಿ ನಿಮ್ದು? ದೂದ ಅಷ್ಟು ದೊಡ್ಡದೈತೆ ಅಂದ ಅಲ್ಲಿ ಹೋಗಿ ನೋಡ್ಯಾರೇನು ಎಲ್ಲೈತೆ? ಕೃಷ್ಣಾ ನದಿ ಹುಟ್ಟಾಗ ಒಂದು ಸಣ್ಣ ಜರಿ ಐತ್ರಿ, ಜರಿ ಐತಿ. ಹೋಗಿ ಕೇಳಿದ್ರಂತ, ಎಲ್ಲಿ ಹೋಗ್ತೇನೆ? ಸಾಗರ ನೋಡಿದ್ದೇನೆ. ನಾ ಮೇಲೆ ಹೇಳ್ತಾನಿಲ್ಲ. ಇರಿಬಿ ಹಿಮಾಲಯಕ್ಕೆ ಹೊಂಟಿತ್ತು. ಇರಿಬಿ ನಿತ್ಯ ನಿಮ್ಮ ಬದುಕಿಗೆ ಬೇಕಾಗೋದು ಮಾತು ಹೇಳಾಕತ್ತೇನ. ನಿಮ್ಗೆ ಹಿಂದೆ ಆಗಿ ಹೋದು ಪುರಾಣ ಹೇಳಾಕತ್ತಿಲ್ಲ, ಮುಂದಾಗೋದು ಹೇಳಾಕತ್ತಿಲ್ಲ. ನಿತ್ಯ ನಿಮ್ಮ ಬದುಕಿನೊಳಗೆ ನೀವು ಹೆಂಗೆ ಬದುಕಬೇಕು, ತಪಸ್ಸು, ಶ್ರಮ, ಕಾಯಕ. ಯಾವ ಮನುಷ್ಯನಲ್ಲಿ ಪುಣ್ಯಾತ್ಮರ ಕಾಯಕ ಪ್ರಿಯದನ, ಯಾವ ಮನುಷ್ಯ ಶ್ರಮದ ಜೀವಿ ಅದನ, ಯಾವ ಮನುಷ್ಯ ತಪಸ್ಸು ಅಂತಕ್ಕಂಥ ಆಚರಣೆ ಮಾಡ್ತಾನ, ಅವ ಎಂದೂ ಬಡತಾನ ಬರೋದ್ರ. ಸೋಮಾರಿ ಅಂತ ಕರೀತಾರೆ. ಸೋಮಾರಿಗೆ ಪುಣ್ಯಾತ್ಮರೇ ಅದಕ್ಕೆ ನಮ್ಮೊಳಗೊಂದು ವೈರಿ ಐತೆ, ಅದೇ ಸೋಮಾರಿ ಅಂತ ಕರೀತಾರೆ. ಅದು ನೀನು ಎಳ್ಳುಕ ಬಿಡುದಿಲ್ಲ. 3 ಗಂಟೆ ಕೆಚ್ಚರಾಕತ್ಕೇರಿ ಹಾಸಿಗೆ 5 ಕೇಳ್ತಾನ. 3 ಗಂಟೆ ಕೆಚ್ಚರಾಗಿರ್ತತಿ. ಎಚ್ಚರಿದ್ದು 3 ತಾಸು ಹಾಸಿಗೆ ಮನ್ಕೋತಾ ಇರ್ತೀವಿ. ಇವ್ರಿಗೆ ಸೋಮಾರಿಗಳಂತ ಕರೀತಾರೆ. ಎಲ್ಲರೂ ನಾವು ಬಂದೀವಿ, ನೀವು ಬಂದಿನ, ಅದರ ಯಾರು ಪಾಸ್ ಆಗ್ಯಾರ? ಹೌದಿಲ್ಲ? ಅದಕ್ಕೆ ತಪಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯದ ಪುಣ್ಯಾತ್ಮರ. ಶ್ರಮ ಅಂತಕ್ಕಂಥದ್ದು ನೋಡ್ಬೇಕ್ರ. ಮಾವಿನ ಮರ ಬಹಳ ಸುಂದರವಾಗಿ ಬೆಳೆದದು, ಕಾಯಿ ತುಂಬ್ಕೊಂಡು ರಭಸವಾಗಿ ತುಂಬ್ಕೊಂಡು ಕೂತದ. ಆ ಕಡೆ ಮನುಷ್ಯ ಬಂದ ಒಂದು ಕಲ್ಲು ಹೊಡೆದ, ಅದಕ್ಕೆ 2 ಹಣ್ಣು ಹೋಗಿತ್ತದ. ಮತ್ತೊಂದು ಹೊಡೆದ, 2 ಹಣ್ಣು ಹೋಗಿತ್ತು. ಮತ್ತೊಂದು ಹೋಗದ, 3 ಕಲ್ಲಿಗೆ 6 ಹಣ್ಣು ಕೊಡಿತು. ಹಿಂಗೆ ಹೋಗೋರು ಬರೋರಿಗೆ ಹಣ್ಣು ಕೊಟ್ಟು ಕೊಲ್ಲಾಗಿ ನಿಂತದ್ದು. ಇಂಥವ್ರು ಬಲ್ಲವ್ರು ಕೇಳಿದ್ರಂತ, ಅಲ್ಲ ಎಷ್ಟು ಕಲ್ಲು ಹೊಡೆಸ್ಕೊಂಡು ಮಂದಿಗೆ ಹಣ್ಣು ಕೊಟ್ಟು ನೀ ಕೊಲ್ಲಾಗಿ ನಿಂತಿದಿ, ಏನಿದ್ರು ಮರ ಮಾತು ಕೇಳಿದಾಗ ನಮ್ಮ ಜೀವನನೇ ಪರೋಪಕಾರ ಸಲುವಾಗಿ ಐತಿ ಅಂತಕ್ಕಂಥ ಮಾತ ಮರ ಹೇಳಿತ್ತಂತ. ಅದಕ್ಕೊಬ್ಬ ಕವಿ ಬರೀತಾನ, ಮಣ್ಣು ತಿಂದುಷಿ ಹಣ್ಣು ಕೊಡುವ ಮರ ನೀಡಿ ಮುಕ್ತ ಅಂತ ಬರೀತಾರೆ. ಬಂಧುಗಳೇ, ತಾಳ್ಮೆ ಬೇಕು, ತಾಳ್ಬೇಕು. ಬಹುತೇಕ ಒಂದು ಮಾತು ಹೇಳ್ತಾರ, ಪ್ರಪಂಚದಾಗ ತಾಳ್ಮೆ ಇರ್ಬೇಕಂತ, ಸಂಗೀತಕ್ಕೆ ತಾಳ ಇರ್ಬೇಕು. ಪ್ರಪಂಚದೊಳಗ ತಾಳ್ಮೆ ಇರ್ಬೇಕಂತ, ಸಂಗೀತಕ್ಕೆ ತಾಳ ಇರ್ಬೇಕಂತ. ಅದಕ್ಕೆ ತಾಳಿ ಬಾಳು ತಿಳ್ಕೊಂಡು ಹೆಣ್ಮಗಳ ಕೊರಳಿಗೆ ತಾಳಿ ಕಟ್ಟ್ಯಾರ, ಮತ್ತೆಲ್ಲಿ ಕಟ್ಟಿಲ್ಲ ಬಂಧುಗಳು, ಎಲ್ಲಿ ಮತ್ತೆಲ್ಲಿ ಕಟ್ಟಿಲ್ಲ. ಅದಕ್ಕೆ ಒಂದು ಹನಿ ಆಕಾಶದಿಂದ ಏಕಕಾಲಕ್ಕೆ ಬಿದ್ದದ್ದು ಎಲ್ಲಿ ಅಂತ ಕೇಳಿದ್ರ, ಒಂದು ಹುಲ್ಲಿನ ಎಲೆ ಮೇಲೆ. ಒಂದು ಹುಲ್ಲಿನ ಎಲೆ ಮೇಲೆ ಹುಲ್ಲ ಕೇಳಿತಿ, ಯಾಕೆ ಕುಂತಿ? ನಾನು ಕುಂತದ್ದು ಯಾಕಂದ್ರ ಆ ಸೂರ್ಯದೇವ ಬಂದ ಅಂದ್ರ ಆವಿಯಾಗಿ ಮೇಲೆ ಹೋಗ್ತನು, ಮತ್ತೆ ನಾನು ಸಾಗರವನ್ನ ಸೇರ್ತನು. ಸಾಗರ ನೋಡಿದೇನು? ಇರಿವಿ ಹಿಮಾಲಯಕ್ಕೆ ಹೊಂಟದ. ಗುಬ್ಬಿ ಬಂದದ, ಪಕ್ಷಿ ಕೇಳ್ತದ, ಎಲ್ಲಿ ಹೊಂಟಿದೆ ಗೆಳೆಯ? ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿತ್ತು. ನೋಡಿದೇನು? ಈ ಪಕ್ಷಿಗಳು ಹಾರಕೊಂತ ಹೋಗ್ತಾವ, ಹೌದಿಲ್ಲ? ಈಗ ನಾವೆಲ್ಲರ ಬರಬೇಕಾದ್ರೆ ಏನು ಕಳ್ಸಂತೀರಿ ನೀವು? ಲೊಕೇಶನ್ ಕಳ್ಸಂತ ಹೇಳ್ತೀರಿ. ಈ ಪಕ್ಷಿ ಪುಣ್ಯಾತ್ಮರೇ ಇಲ್ಲಿಂದ ಅಲ್ಲಿ ಹಿಮಾಲಯ ತನ ಹಾರ್ಕೊಂತ ಹೋಗ್ತಾವ. ಯಾರಿಗಾರ ಲೊಕೇಶನ್ ಕಳ್ಸಂತ ಹೇಳ್ಯಾವನ್ರವು? ಯಾರಿಗಾರ ಕೇಳ್ಯಾವನು? ಹಂಗ ಹಕ್ಕಿ ಕೇಳ್ತಂತ ಯಾರಿಗೆ? ಇರುವಿಗೆ. ನೀನು ಹಿಮಾಲಯ ನೋಡಿದೇನು? ನೋಡಿಲ್ಲ. ಮತ್ತೆ ಹೆಂಗ್ ಹೋಗ್ತೇವೆ? ಹೋಗ್ಬೇಕಂತ ಗುರಿ ಇಟ್ಟೀನಿ, ಕನಸ ಕಂಡೀನಿ. ಎಷ್ಟು ಕಿಲೋಮೀಟರ್ ಐತ್ರೆ ಅದು ಗೊತ್ತಿಲ್ಲ. ಮತ್ತೆ ಹೇಗೆ ಹೋಗ್ತೀವಿ? ಒಟ್ಟು ಹೋಗ್ಬೇಕಂತ ಗುರಿ ಮತ್ತು ಕನಸು ಅಂತ ಹೇಳ್ತಾರ ಬಂಧುಗಳೇ. ಅವಾಗ ಆ ಹಕ್ಕಿ ಹೇಳಿತಂತ, ನನ್ನ ರೆಕ್ಕೆದ ಮೇಲೆ ಕೂತು ಬಿಡಿ. ನನ್ನ ರೆಕ್ಕೆ ಮೇಲೆ ಇರಿಬಿ ಕೂತು ಹಾರಿ ತಗೊಂಡೋಗಿ ಗಳಿಗೆ ಒಳಗೆ ಹಿಮಾಲಯಕ್ಕೆ ಬಿಟ್ಟಾಗ ಪಕ್ಷಿ ಹೇಳಿತತ್ ಒಂದಿಷ್ಟು ಅಹಂಕಾರದ ಮಾತು. ಮನುಷ್ಯನಿಗೆ ಅಹಂಕಾರ ಇರಬಾರ್ದಂತ, ಹೌದಿಲ್ಲ?